ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೆ ಸಿದ್ದೇಶ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಇವ್ರ ಕಡೆಯಿಂದ ಕರೆದಿರ್ತಕ್ಕಂಥ ಜಾಬ್ಸ್ಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ. ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಇವರು 1/12/2025 ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಫ್ರೆಂಡ್ಸ್, ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಆಗಲ್ಲ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇದ್ರ ಬಗ್ಗೆ ಮಾಹಿತಿ ನೀಡ್ತೇನೆ. ಇವರು ಫ್ರೆಂಡ್ಸ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಜೂನಿಯರ್ ಟೆಕ್ನಿಕಲ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಗೆ ನೋಟಿಫಿಕೇಷನ್ ಬಿಟ್ಟಿರ್ತಾರೆ. ಇದರ ಬಗ್ಗೆ ಮಾಹಿತಿ ತಿಳಿತಾ ಹೋಗೋದಾದರೆ, ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಸ್ಯಾಲ್ರಿ ಯಾವ ಥರ ಇರುತ್ತೆ ಅಂತಂದರೆ 67,140 ರೂಪಾಯಿಂದ 76,660ವರೆಗೂ ಸ್ಯಾಲ್ರಿ ಇರುತ್ತೆ. ಮತ್ತು ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಟೆಕ್ನಿಕಲ್ ಮೆಕ್ಯಾನಿಕಲ್ ಇಂಜಿನಿಯರ್ಗಳಿಗೆ 41,000ದಿಂದ 47,220ವರೆಗೂ ಸ್ಯಾಲ್ರಿ ಇವರು ಕೊಡ್ತಾರಂತೆ. ಹಾಗೂ ಅದರ ಫೆಸಿಲಿಟೀಸ್ಗೆ ಹೋಗೋದಾದರೆ ಇವರು ಪರ್ ಮಂತಿಗೆ 500 ರೂಪಾಯಿಯ ಇನ್ಶೂರೆನ್ಸ್ ಆಗಿ ಕೊಡ್ತಾರಂತೆ. ಮತ್ತು ಹೆಲ್ತ್ ಇನ್ಶೂರೆನ್ಸ್ ಆಗಿ ತಿಂಗಳಿಗೆ 500 ರೂಪಾಯಿ ಕೊಡ್ತಾರಂತೆ. ಈ ನೋಟಿಫಿಕೇಷನಲ್ಲಿ ಇವರು ಯಾವುದೇ ಥರದ ಎಕ್ಸಾಮ್ ಕೊಡ್ತೀವಿ ಅಂತ ಹೇಳಿಲ್ಲ, ಡೈರೆಕ್ಟ್ ಇಂಟರ್ವ್ಯೂ ಅಂತೆ. ನೋಡಿ ಆಸಕ್ತರು ಹೋಗ್ಬೋದು. ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಟೆಕ್ನಿಕಲ್ ಮೆಕ್ಯಾನಿಕಲ್ ಅಸಿಸ್ಟೆಂಟ್ಗಳಿಗೆ 11/12/2025 ಲಾಸ್ಟ್ ಡೇಟ್ ಇರುತ್ತೆ. ಮತ್ತು ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಗೆ ಮತ್ತು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ಗಳಿಗೆ 12/12/2025 ತನಕ ಲಾಸ್ಟ್ ಡೇಟ್ ಇರುತ್ತೆ. ಬೇಗ ಹೋಗಿ 4 ಇರೋದ್ರಿಂದ ಬೇಗ ಹೋದರಿಗೆ ಜಾಬ್ ಸಿಗೋ ಸಾಧ್ಯತೆ ಇದೆ. ನೀವು ಅಪ್ಲಿಕೇಶನ್ ಹಾಕ್ಬೋದಾದ್ರೆ ನಿಮಗೆ 1/11/2025ಕ್ಕೆ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಗೆ 45 ವರ್ಷ ಆಗಿರಬೇಕು. ಇವರು ಮಿನಿಮಮ್ ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ ಇವ್ರದ್ದು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ದು ಫುಲ್ ಟೈಮ್ ಡಿಗ್ರಿ ಆಗಿರಬೇಕು, ಡಿಪ್ಲೊಮಾ ಆರ್ ಡಿಗ್ರಿ ಆಗಿರಬೇಕು ಇನ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಫಾರ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ನಾಟ್ ಲೆಸ್ ದೆನ್ 60 ಮಾರ್ಕ್ಸ್ ಒಳಗೂ ಕಮ್ಮಿ ಇರಬಾರ್ದು. ಇದು ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಗೆ. ಮತ್ತು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ಗೂ ಅಷ್ಟೇ ಫುಲ್ ಟೈಮ್ ಡಿಗ್ರಿ ಅಥವಾ ಡಿಪ್ಲೊಮಾ ಆಗಿರಬೇಕು ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ. ಮತ್ತು ಯೂನಿವರ್ಸಿಟಿ ಬೇಸಿಕ್ ಎಲಿಜಿಬಿಲಿಟಿ ಅಂತಂದರೆ ಮಿನಿಮಮ್ 2 ಇಯರ್ಸ್ ಸರ್ವಿಸ್ ಇರಬೇಕಂತೆ ರೈಲ್ವೆಯಲ್ಲಿ. ಇದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗೋರಿಗೆ ಇವರಿಗೆ ಅಪ್ಪರ್ ಏಜ್ ಲಿಮಿಟ್ ಅಂದರೆ 63 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ನೋಡಿ ಆಸಕ್ತಿ ಇರೋರು ಹೋಗ್ಬೋದು. ಮತ್ತು ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಮೆಕ್ಯಾನಿಕಲ್ ಟೆಕ್ನಿಕಲ್ ಅಸಿಸ್ಟೆಂಟ್ಗಳಿಗೆ ಫುಲ್ ಟೈಮ್ ಡಿಗ್ರಿ ಮೆಕ್ಯಾನಿಕಲ್ ಮತ್ತು ಪ್ರೊಡಕ್ಷನ್ ಇಂಜಿನಿಯರ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಲೆಸ್ ದೆನ್ 60 ಮಾರ್ಕ್ಸ್ ಇರಬೇಕಂತೆ. ಲೆಸ್ ದೆನ್ 60 ಮಾರ್ಕ್ಸ್ ಇರಲೇಬೇಕು. ನೋಡಿ ಆಸಕ್ತಿ ಇರೋರು ಅಪ್ಲಿಕೇಶನ್ ಹಾಕಿ. ಇವರು 40 ವರ್ಷ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಇವರು ಆಸಕ್ತಿ ಇರೋರು ಅಪ್ಲಿಕೇಶನ್ ಹಾಕಿ ಇಂಟರ್ವ್ಯೂ ಹೋಗಿ ಜಾಬ್ ಸಿಗ್ಬೋದು. ಇದು ಇವತ್ತಿನ ಜಾಬ್ ಇನ್ಫಾರ್ಮೇಷನ್. ಇದೇ ಥರ ಜಾಬ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ಜಾಬ್ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರೆಗೂ ನಮಸ್ತೆ, ಬಾಯ್.